ಜುಮಲಾಪುರ ಗ್ರಾಮದಲ್ಲಿ ಕಾಟಾಚಾರಕ್ಕಾಗಿ ಮಕ್ಕಳ ಹಕ್ಕುಗಳ ಗ್ರಾಮಸಭೆ ಸಂಬಂಧಿಸಿದ ಅಧಿಕಾರಿಗಳು ಗೈರು ಹಾಜರಿ ಇದ್ರೂ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. ಕುಷ್ಟಗಿ ತಾಲೂಕಿನ ತಾವರಗೆರೆ ಹೋಬಳಿಯ ಜುಮಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ನಡೆದ ಮಕ್ಕಳ ಹಕ್ಕುಗಳ ಗ್ರಾಮಸಭೆ ಸಂಬಂಧಿಸಿದ ಅಧಿಕಾರಿಗಳ ಗೈರಿನಿಂದಾಗಿ ಕೇವಲ ಕಾಟಾಚಾರಕ್ಕಾಗಿ ನಡೆದಿರುವುದು ಕಂಡುಬಂದಿದೆ. ಮೂಲತಃ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸಬೇಕಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳ ಗೈರಾಗಿದ್ದರಿಂದ ಕೆಲವು ಶಿಕ್ಷಣ ಪ್ರೇಮಿಗಳು ಸದಸ್ಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಜುಮಲಾಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಶಾಲೆಯ ಮಕ್ಕಳು, ಮುಖ್ಯವಾಗಿ ಶೌಚಾಲಯ ಕೊರತೆಯ ಬಗ್ಗೆ ಹಲವು ಮಕ್ಕಳು ಪ್ರಶ್ನೆಗಳ ಸುರಿಮಳೆಗೈದರು. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಳೇಶ್ ಬೋಗಾಪುರ ಅವರು, ನೀವು ಇಂತಹ ಕಾರ್ಯಕ್ರಮದಲ್ಲಿ ಮಕ್ಕಳ ಸಮಸ್ಯೆಗಳನ್ನು ಆಲಿಸಿ ಈಡೇರಿಸಬೇಕು, ಇಲ್ಲದೆ ಹೋದಲ್ಲಿ ಈ ಕಾರ್ಯಕ್ರಮಕ್ಕೆ ಅರ್ಥ ಇರುವುದಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಕೆಲವು ಶಿಕ್ಷಕರು ಪಂಚಾಯಿತಿಗಳಿಂದ ಯಾವುದೇ ಕೆಲಸ ಕಾರ್ಯಗಳು ಆಗಿರುವುದಿಲ್ಲ, ಪಂಚಾಯಿತಿಗೆ ಅರ್ಜಿ ನೀಡಿ ಸಾಕಾಗಿ ಬೇಸತ್ತು ಹೋಗಿದ್ದೇವೆ ಎಂದು ನೋವಿನಿಂದ ಮಾತನಾಡಿದರು. ಮಕ್ಕಳ ಹಕ್ಕುಗಳ ಕಾರ್ಯಕ್ರಮ ಕೇವಲ ಸುತ್ತೋಲೆಗೆ ಮಾತ್ರ ಸೀಮಿತಗೊಂಡಿದ್ದು ಸಮರ್ಪಕವಾಗಿ ಅನುಷ್ಠಾನಗೊಳ್ತಾ ಇಲ್ಲ. ಈ ಮಕ್ಕಳ ಹಕ್ಕು ಗ್ರಾಮಸಭೆಗೆ ಕೇವಲ ಬೆರಳೆಣಿಕೆ ಮಕ್ಕಳನ್ನ ಮಾತ್ರ ಕರೆತಂದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಮುಖ್ಯವಾಗಿ ಮಕ್ಕಳ ಸಮಸ್ಯೆಯನ್ನು ಆಲಿಸುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಗೈರಾಗಿದ್ದರಿಂದ ಈ ಕಾರ್ಯಕ್ರಮ ಕಾಟಾಚಾರಕ್ಕೆ ಆಯೋಜನೆ ಮಾಡಿರುವುದು ಕಂಡುಬಂದಿದೆ. ಮಕ್ಕಳ ಹಕ್ಕುಗಳ ಸಭೆಯಲ್ಲಿ ಭಾಗವಹಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಶಿಕ್ಷಣ ಪ್ರೇಮಿಗಳು ಆಗ್ರಹಿಸಿದ್ದಾರೆ. ಈ ಕಾರ್ಯಕ್ರಮ ಕೇವಲ ಸುತ್ತೋಲೆಗೆ ಮಾತ್ರ ಸೀಮಿತ ಎಂಬಂತೆ ಕಂಡುಬಂದಿದ್ದು, ಮಕ್ಕಳ ಹಕ್ಕುಗಳ ಗ್ರಾಮಸಭೆಯ ಆಯೋಜಿಸುವ ಉದ್ದೇಶ ಏನೆಂದರೆ ಮಕ್ಕಳ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಮಾಹಿತಿ ನೀಡುವುದು, ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ಹಾಗೂ ಶಿಕ್ಷಣದಿಂದ ದೂರ ಉಳಿದ ಮಕ್ಕಳ ಶಿಕ್ಷಣದ ಬಗ್ಗೆ ಮಾಹಿತಿ ನೀಡುವುದು ಇದರ ಮೂಲ ಉದ್ದೇಶ. ಆದರೆ ಮಾಹಿತಿ ನೀಡುವ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಸಿರುವುದು ಕೇವಲ ಮಕ್ಕಳಲ್ಲಿ ಬೇಸರ ತಂದಿದೆ. ಈ ಕಾರ್ಯಕ್ರಮವನ್ನು ತರಾತುರಿಯಲ್ಲಿ ಯಶಸ್ವಿಗೊಳಿಸಿದ ಅಧಿಕಾರಿಗಳ ನಡೆ ಯಾವ ಕಡೆ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಮಕ್ಕಳ ಹಕ್ಕುಗಳ ಬೇಡಿಕೆ ಇಲ್ಲದಂತಾಗುತ್ತಿದೆ. ಕೇವಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಕೆಲವು ಬೇಡಿಕೆಗಳನ್ನು ಮಾತ್ರ ಈಡೇರಿಸಿ ಕೈ ತೊಳೆದುಕೊಳ್ಳುತ್ತಿರುವುದು ವಿಪರ್ಯಾಸ. ಕೂಡಲೇ ಎಚ್ಚೆತ್ತು ಶ್ರೀಮಾನ್ಯ ಜಿಲ್ಲಾಧಿಕಾರಿಗಳು ಮಕ್ಕಳ ಹಕ್ಕುಗಳ ಸಭೆಯಲ್ಲಿ ಭಾಗವಹಿಸಿದ ಅಧಿಕಾರಿಗಳ ವಿರುದ್ಧ, ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿಯೇ ಕಾರ್ಯಕ್ರಮ ಮುಗಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಶಿಕ್ಷಣ ಪ್ರೇಮಿಗಳು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಅಮಾಜಪ್ಪ, ಜುಮಲಾಪುರ, NKS TV4 ಕುಷ್ಟಗಿ. ಆದ್ರ ಅಲ್ಲಿ ದುರಸ್ತಿ ಆಗಿರ್ತಕ್ಕಂಥ ಬಿಲ್ಡಿಂಗ್ ಗಳ ಸಂಖ್ಯೆ 7 ಅದಾವ್ರಿ. ಯಾವುದೇ ಮಗು ಯಾವ ಕ್ಷಣದ ಬೇಕಾದ್ರೂ ಓದಿ ಯಾವಾಗ ಬೇಕಾದ್ರೂ ಬೀಳ್ಬೋದು. ಆ ಮಕ್ಕಳ ಬೇಡಿಕೆ ಏನಂದ್ರೆ ಅದನ್ನ ಸ್ವಲ್ಪ ನಿಮ್ಮ ಆದಷ್ಟು ನಿಮ್ಮ ಅನುದಾನದಾಗ ಸ್ವಲ್ಪ ನೆಲಸಮ ಮಾಡಿ ಅದನ್ನ ಕ್ಲೀನ್ ಮಾಡಿಕೊಡ್ರಿ ಅಂತ ಕೇಳ್ತೇವೆ. ಶೌಚಾಲಯನು ಎಲ್ಲ ಅದಾವ್ರಿ, ಸರಿಯಾದ ನೀರು ಪೂರೈತಿಲ್ಲ. ಆಮೇಲೆ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಎಷ್ಟು ಖರ್ಚಾಗುತ್ತೆ ಏನು ಚರ್ಚೆ ಮಾಡ್ಬೇಕಾಗತ್ತೆ. ನಮ್ದು ಒಂದು ಕರಾವ್ ಪಾಸ್ ಮಾಡ್ಕೊಂಡು ಬಿಲ್ಡಿಂಗ್ ಕೆಡಬೇಕಾಗತ್ತೆ, ಹಂಗೆ ಬರಂಗಿಲ್ಲ. ಹಂಗಾಗಿ ಅವೆಲ್ಲ ಪ್ರೋಸೆಸ್ ಮಾಡಿ ಮಾಡುತ್ತೀವಿ. ಆದ್ರೆ ಹೆಚ್ಚಿಗೆ ಆತಂದ್ರೆ ನಾವು PWD ಇಲಾಖೆಗೆ ಹಿಂಬರವನ್ನು ಬರೆದು ಕೊಡ್ತೀವಿ. ನಾವು ನಮ್ಮ ಊರಿನ ನೀರಿನ ವ್ಯವಸ್ಥೆ ಅನಾರೋಗ್ಯಕರವಾದ ನೀರಿನ ವ್ಯವಸ್ಥೆ ಇದೆ. ಯಾರು ಕುಡಿಯೋಕ್ಕೆ ಅನಾರೋಗ್ಯ ಎಲ್ಲ ವೈದ್ಯಾಧಿಕಾರಿಗಳು ಬಂದರೆ ನೋಟಿಸ್ ಕೊಟ್ಟಿದ್ದಾರೆ, ಎಲ್ಲ ಹೇಳಿದ್ದಾರೆ ನಾವು ಬೋರಲ್ಲಿ ನೀರು ಕುಡಿಬೇಕು. ಶಾಲೆಯಲ್ಲಿ ನೀರಿಲ್ಲ ಅಂದ್ರೆ ಊರ್ ಮುಂದೆ ನೋಡಿದ್ದಾರೆ, ನಮ್ಮೂರ ಗುರಪ್ಪನ ಗೊತ್ತು. ಊರ್ ಮುಂದೆ ಬರೋಕೆ ಸುಮಾರು 200 ಮೀಟರ್ ನಾವು ನೀರು ಕುಡಿಯಕ್ ಹೋಗ್ಬೇಕು. ಮಕ್ಕಳು ರೋಡಿಗೆ ಏನಾರಾದ್ರೆ ಮಕ್ಕಳು ರೋಡ್ ಆಕ್ಸಿಡೆಂಟ್ ಏನಾರಾದ್ರೆ ಮತ್ತೆ ಶಿಕ್ಷಕರ ಮೇಲೆ ಜವಾಬ್ದಾರಿ. ಯಾವುದೇ ವ್ಯವಸ್ಥೆ ಮಾಡ್ತಾ ಇಲ್ಲ. ಇವೆಲ್ಲ ಏನಾಗಿಬಿಡ್ದಪ್ಪ ಅಂದ್ರ ನಾವ್ ಹೇಳೋದು ಅವ್ರು ಕೇಳೋದು. ಹೌದ್ರಿ, ಮೇಡಮ್ನವ್ರು ಹೇಳಿದ್ರು ಎಲ್ಲಾ ವರ್ಷದಲ್ಲಿ ಎಲ್ಲಾ ಶಾಲೆಗಳಿಗೆ ಎಲ್ಲಾ ವ್ಯವಸ್ಥೆ ಮಾಡಿಕೊಡಕ್ ಆಗಲ್ಲ, ಒಪ್ಕೊಳ್ಳೋಣ. ನಮ್ಮ ಶಾಲೆಗಿಂತ ಇಷ್ಟು ಶಿಕ್ಷಣಕ್ಕಂತ ಇಷ್ಟು ಅನುದಾನ ಬಂದಿರ್ತಲ್ರಿ, ಅನುದಾನದಲ್ಲಿ ಯಾವ್ದಾರು ಒಂದು 4 ಅನುದಾನ ಮಾಡ್ಬೋದಲ್ಲ. ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಜವಾಬ್ದಾರಿ ಇಲ್ಲ. ನೋಡ್ರಿ ಬರ್ತಾಳ. ಹೌದ್ರಿ, ಆಯ್ತು. ಇವಾಗ ಎಲ್ಲರೂ ಶಾಲೆಯ ಕಟ್ಟಡದ ಹಿಂದೆ ಹೋಗುತ್ತಿದ್ದಾರೆ. ಅಲ್ಲಿ ಹುಳ ಉಪ್ಪಡಿಗಳು ಎಲ್ಲ ಇರುತ್ತವೆ. ಯಾವಾಗಾದ್ರೂ ತೊಂದರೆ ಆಗಬಹುದು. ನಮ್ಮ ಶಾಲೆಗೆ ಶೌಚಾಲಯವನ್ನು ನಿರ್ಮಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯಲ್ಲಿ ಸರ್ಕಾರಿ ಸರ್ ಇಬ್ಬರೇ ಇದ್ದಾರೆ, ಎಲ್ಲರೂ ಗೆಸ್ಟ್ ಟೀಚರ್ಸ್ ಇದ್ದಾರೆ. ನಮ್ಮ ಶಾಲೆಗೆ ಗೌರ್ಮೆಂಟ್ ಟೀಚರ್ಸ್ ಅನ್ನು ಕಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯಲ್ಲಿ ಗೇಟ್ ಇಲ್ಲ,
ಹೀಗಾಗಿ ಎಲ್ಲ ನಮ್ಮ ಶಾಲೆಯಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನು ಎಲ್ಲವನ್ನು ಊರಿನವರು ಹೊಡೆದ ತಾರತಮ್ಯವನ್ನ ಮಾಡದೇ ಇರತಕ್ಕಂಥದ್ದು ಹಕ್ಕನ್ನ ಕೊಟ್ಟಿದ್ದಾರೆ. ಪರಿಚ್ಛೇದ 21ರಲ್ಲಿ ತಾರತಮ್ಯ ರಹಿತ, ಯಾರನ್ನು ಭೇದ ಭಾವ ಮಾಡಂಗಿಲ್ಲ. ಅಂತ ಹಕ್ಕನ್ನು ಕೂಡ ನೀವು ಯಾರಾದ್ರೂ ಭೇದ ಭಾವ ಮಾಡಿದ್ರೆ, ತಾರತಮ್ಯ ಮಾಡಿದ್ರೆ ನಿಮ್ಮ ಹಕ್ಕಿಗಾಗಿ ನೀವು ಹೋರಾಡಬಹುದು. ಸಮಿತಿಗಳಿದ್ದಾವೆ, ಸಮಿತಿಗಳಿಗೆ ಕಂಪ್ಲೇಂಟ್ ಮಾಡಬಹುದು. ಸಹಾಯವಾಣಿಗಳಿದ್ದಾವೆ. ಮುಂದೆ ಕೆಲವಾರು ಅಂಶಗಳಿದ್ದಾವೆ, ಅವುಗಳನ್ನು ಕೂಡ ನಾವು ಹೇಳ್ತೀವಿ. ಪರಿಚ್ಛೇದಗಳಂತ ಹೇಳಿದ್ವಲ್ಲ, ಈ ಪರಿಚ್ಛೇದ 1ರಲ್ಲಿ 18ರೊಳಗಿನ ಎಲ್ಲಾ ಮನುಷ್ಯ ಜೀವಿಗಳಿಗೆ ಮಕ್ಕಳು ಅಂತ ಕರಿತೀವಿ. ನಾವು ಆಲ್ರೆಡಿ ಹೇಳಿದ 18ರೊಳಗೆ 18 ವಯಸ್ಸಿನೊಳಗಿರ್ತಕ್ಕಂತ ಮನುಷ್ಯ ಜೀವಿಗಳು. ಸರ್ ಏನ್ ಸರ್ ಇದು ಮನುಷ್ಯ ಜೀವಿಗಳು ಅಂತ? ನೌಕರಿ ಮಾಡಿ ಯಾವ ಪಂಚಾಯತ್ ಬಂದು ಒಂದು ಪುಟ್ಟಿ ಮಣ್ಣು ಹಾಕಿಲ್ಲ. ಸುಳ್ಳು ಹೇಳಿಲ್ಲ. ನಾನು ಈಚೆಯಾಗಲು ನಾನು ಇನ್ನೇ 4 ತಿಂಗಳು ನಾನು 4 ತಿಂಗಳವರೆಗೂ ನಾನು ಪೆನ್ಷನ್ ನಾನು ಈ ಏರಿಯಾದಾಗ ಹೇಳಾಗ ಬೇರೆ ಬೇರೆ ಏನಾರ ಹೇಳ್ರಿ ನನಗೆ. ನಾನು 25 ನನ್ನ 2012ರಿಂದ ಬಂದು ಯಾವ ಪಂಚಾಯತಿ ಗ್ರಾಮ ಪಂಚಾಯತ್ ಬಂದು ಸರ್ ನಿಮ್ಗೆ ಏನ್ ಬೇಕಂತ ಕೇಳಿಲ್ಲ. ನಮ್ಮ ಹೆಡ್ ಮಾಸ್ಟರ್ ಇದ್ರು ಪ್ರಭುಲಿಂಗೇಶ್ ಸರ್, ಒಂದು ಬೋರ್ ಕೊಡ್ಸಿದ್ರು. ನಿಮ್ಮ ಊರಾಗ ನೀರ್ ಇರ್ತಾವ, 5 ದಿವಸ ನೀರಿದ್ದಿಲ್ಲ ಶಾಶ್ವತದಾಗ. ಮಾಸ್ತರ ಸುಮ್ಮನೆ ಯಾಕಪ್ಪ. ಪಿಡಿಒ ಮೇಡಮ್ ಅವರೇ ಹಾಗೂ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ವರ್ಗದವರೇ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರೇ, ವೇದಿಕೆ ಮೇಲೆ ಆಸೀನ ನಮ್ಮ ಶಾಲೆಯಲ್ಲಿ ಕೊರತೆ ಇರುವ ಮೂಲ ಸೌಕರ್ಯಗಳು, ಅಡುಗೆ ಕೊಠಡಿ ಇರುವುದಿಲ್ಲ. ನಮ್ಮ ಶಾಲೆಯಲ್ಲಿ ಯಾವುದೇ ನೀರಿನ ಸೌಲಭ್ಯ ಇರುವುದಿಲ್ಲ. ಸರಿಯಾದ ಶೌಚಾಲಯದ ಕೊರತೆ ಇರುವುದಿಲ್ಲ. ಶಾಲಾ ಕೊಠಡಿಗಳ ಕೊರತೆ ಇರುತ್ತದೆ. ನಮ್ಮ ಶಾಲೆಯಲ್ಲಿ ಎಲ್ಲ ಕೊಠಡಿಗಳು ಸೋರುತ್ತವೆ, ದುರಸ್ತಿಯಲ್ಲಿರುತ್ತವೆ. ಇವನ್ನೆಲ್ಲ ಸಂಬಂಧಿಸಿದ ಶಾಲೆ ಜಮಲಾಪುರ ಶಾಲೆಯ ಬೇಡಿಕೆಗಳು: ಶುದ್ಧ ನೀರು ಕುಡಿಯುವ ವ್ಯವಸ್ಥೆ ಮಾಡಿಕೊಡಬೇಕು ಹಾಗೂ ಶೌಚಾಲಯ ಇದೆ, ಅದಕ್ಕೆ ಸ್ವಚ್ಛತೆ ಮಾಡಿ ಕೊಡಬೇಕು. 4-5 ಕಟ್ಟಡಗಳು ದುರಸ್ತಿಗೊಂಡಿವೆ, ಅವುಗಳನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕು. ಶಾಲೆಯಲ್ಲಿ ಕಿಟಕಿ, ಕರೆಂಟ್ ರಿಪೇರಿಗಳನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಹಾಗೂ ಸುತ್ತಮುತ್ತಲಿನ ಗಿಡ ಪರಿಸರದ ರಕ್ಷಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ನಮ್ಮ ಅಧಿಕಾರ, ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇಲ್ಲಿ ಹೇಳಿಕೆ ನನಗೆ ಬಹಳ ನಾಚಿಕೆ ಆಗುತ್ತದೆ. ಈ ಒಂದು ವೇದಿಕೆ ಮೇಲೆ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಹೇಳಿಕೆ ನನಗೆ ನಾಚಿಕೆ ಆಗುತ್ತದೆ. ಯಾಕಂದ್ರೆ ನಾನು 5 ವರ್ಷ ಸಂಪೂರ್ಣ ಅಧಿಕಾರ ಮುಗಿಲಿಕ್ಕೆ ಬಂತು. ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಪ್ರತಿ ವರ್ಷ ನಡೆದಿದೆ. ಮುಖ್ಯ ಗುರುಗಳು ಕೊಟ್ಟಂತ ಆ ಲೆಕ್ಕವನ್ನು ತೆಗೆದುಕೊಳ್ಳುತ್ತೇವೆ, ಅಲ್ಲಿ ಕೆಲಸ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಈಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈಗ ಕೆಲವು 2 ತಿಂಗಳಾಯ್ತು ನಮ್ಮ ಪಂಚಾಯತಿ ಹೊಸದಾಗಿ ಇವರು ಬಂದು. ಹಿಂಗಿರ್ತಕ್ಕಂಥ ಅಧಿಕಾರಿಗಳು ಏನು ಕೆಲಸ ಮಾಡಲಿಲ್ಲ, ಯಾರು ಮಾಡಂಗಿಲ್ಲ. ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಆಯ್ತು ಇನ್ನೂ ಸುಮಾರು ನಾನು 1 ತಿಂಗಳು ಇರ್ಬೋದು, ಬೇಡ 15-20 ದಿವಸ ನನ್ನ ಅಧಿಕಾರ ಇರ್ಬೋದು. ಆದ್ರೆ ತಾವು ಆ ಒಂದು ಇವತ್ತು ಕೊಟ್ಟಂತ ಮಾತಾಡ್ತಾ ಇದೀವಿ. ಗ್ರಾಮ ಪಂಚಾಯತ್ ಸದಸ್ಯರು ಬಹಳ ಮಾತಾಡ್ತಾರೆ. ನಾವು ಅದಕ್ಕೆ ಜವಾಬ್ದಾರಿ ನಾವನ. ಬಟ್ ಆದ್ರೆ ಈಗ ನಾವು ಬೆಳಗ್ಗೆ ಯಾಕೆ ಬರಲ್ಲ ಅಂದ್ವಿ ಅಂತ, ನಿಮ್ಮಲ್ಲಿ ಏನಾಗೈತಿ ಅಂದ್ರ ಆ ಊರ್ ಮೆಂಬರ್ ಆ ಊರಿಗೆ ಮಾತಾಡ್ಬೇಕಂತ ನಿಮ್ಮಲ್ಲಿ, ನಮ್ಮೂರೊಳಗೆ ನಾವೇ ಮಾತಾಡ್ಬೇಕನ್ನೋದು ಏನಿಲ್ರಿ. ಎಲ್ಲರ ಯಾವ್ದಾರ ಸಮಸ್ಯೆ ಇತ್ತಂದ್ರ ಆ ವ್ಯಕ್ತಿ ಮಾತಾಡ್ತಾನಂದ್ರೆ ಅಲ್ಲಿ ಬಂದು ಮಾತಾಡ್ಬೋದು. ಅಗಲ್ದಾಳ ಹೇಳ್ರಿ, ಇಲ್ಲಿ ಅಗಲ್ದಾಳ ಸಮಸ್ಯೆಗಳನ್ನ ಹೆಂಗೈತೆ ಅಂದ್ರ, ಅಗಲ್ದಾಳಗ ಹುಡುಗರು ಮುರಿಯಲ್ಲ, ಅಲ್ಲಿ ಅಗಲ್ದಾಳ ಸಮಸ್ಯೆ ಹುಡುಗರು ಮುರಿಯಲ್ಲ. ಇಲ್ಲಿ ಶೌಚಾಲಯಗಳ ಸಮಸ್ಯೆ ಇದೆ. ದಯಮಾಡಿ ಬಾಲಕರು ನಾವು ಶೌಚಾಲಯ ಎಲ್ಲ ನಮಗೆ, ನಾವು ರೆಸ್ಟಿಗೆ ಹೋಗ್ಬೇಕಂದ್ರೆ ಕಂಪೌಂಡ್ ತಾಕ ಹೋಗ್ಬೇಕ. ಅಲ್ಲಿ ಕಂಪೌಂಡಿಗೆ ಹೋದ್ರೂ ಅಡಿಯಪ್ಪನವರು ಬೈತಾರ. ರೋಡಿಗೆ ಹೋದ್ರೆ ಅಲ್ಲಿ ರೋಡ್ನಾಗನ ಬೈತಾರ. ನಮ್ಮ ಮೊದಲು ಶೌಚಾಲಯದ ಮಾಡಿಕೊಡ್ಬೇಕು. ನೆಕ್ಸ್ಟ್ ಗ್ರೌಂಡ್ ಸಮತಟ್ಟ ಆಗಿಲ್ಲ. ಗ್ರೌಂಡ್ ನೋಡ್ರಿ, ನೀವೇ ಬಂದ್ರಿ, ಈಗ ಗ್ರೌಂಡ್ ಹೆಂಗೈತಿ ಮೊದ್ಲು ಗ್ರೌಂಡ್ ಸಮತಟ್ಟವಾಗಿ ಮಾಡಿಕೊಡಿ. ಆ ಕುಡಿಯೋ ನೀರಿಂದ ನಾನು 3 ವರ್ಷ ಆಯ್ತು ಇಲ್ಲಿ ಬಂದು ಒಂದೇ ದಿನ ತೊಳೆದ್ ಮಾಡೀನಿ. ಆ 3 ವರ್ಷದಾಗ ಒಟ್ಟ ಟ್ಯಾಂಕಿನ ತೊಳೆಯೋದಿಲ್ಲ ರೀ ನೀವು. ಫಸ್ಟ್ ಅದನ್ನ ಟ್ಯಾಂಕಿ ತೊಳಿಬೇಕು, ಸ್ವಚ್ಛತೆ ಮಾಡಿಸ್ಬೇಕು.
ಶಾಲಾ ಆವರಣದ ಭದ್ರತೆಗಾಗಿ ನಮ್ಮ ಶಾಲೆ ಮಕ್ಕಳಿಗೆ ಗೇಟ್ ಅನ್ನು ಒದಗಿಸಿಕೊಡ್ಬೇಕು ಮತ್ತು ನೀರಿನ ಒಂದು ಟ್ಯಾಂಕರಿಗೆ ಮುಚ್ಚುವ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು. ಶೌಚಾಲಯದಲ್ಲಿ ನೀರಿನ ಒಂದು ಕೊರತೆ ಇದೆ ಮತ್ತು ಶಾಲಾ ಮೈದಾನದಲ್ಲಿ ಸೋಲಾರ್ ದೀಪಗಳನ್ನು ಅಳವಡಿಸಿಕೊಡಬೇಕು. ಶಾಲಾ ಆವರಣಕ್ಕೆ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡುವುದು. ಮಳೆ ಬಂದರೆ ಶಾಲಾ ಆವರಣದಲ್ಲಿ ಪ್ರವೇಶಿಸಲು ಕಷ್ಟಕರ ಮತ್ತು ವಿದ್ಯಾರ್ಥಿಗಳಿಗೆ ಬರಲು ಸಾಧ್ಯವಾಗುತ್ತಿಲ್ಲ. ಕ್ರೀಡಾಂಗಣ ಕ್ರೀಡೆ ಯಾವ್ದು ಇಲ್ಲಿ ನಮ್ಗೆ ಸೌಕರ್ಯ ಇಲ್ಲ. ಇಷ್ಟು ದೊಡ್ಡ ಗ್ರೌಂಡ್ ಇದ್ರು ಇಲ್ಲಿ ಎಷ್ಟೆಲ್ಲ ಗ್ರೌಂಡಿಗೆ ಆಟಕ್ಕೆ ಇದಾಗುತ್ತೆ. ನೀವು